ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾ ದೇವಿ ಪುರಾಣ ತ್ರಯೋದಶ ಅಧ್ಯಾಯ. ಕುಸುಮಶ್ರೇಷ್ಠಿಗೆ ವಾಸವಿ ಕನ್ಯಕೆಯ ಮೂಲಕ ಉತ್ತಮವಾದ ಆಧ್ಯಾತ್ಮಿಕ ತತ್ವ ಸಾರವನ್ನೆಲ್ಲ ಸಾಲಂಕಾಯನ ಮಹರ್ಷಿಯಿಂದ ಕೇಳಿದ ಮಣಿಗುಪ್ತಾದಿಗಳ ಹೃದಯಗಳು ಪುಲಕಿತಗೊಂಡವು. ಅವರು ಧನ್ಯತೆಯನ್ನು ಹೊಂದಿದಂತೆ ಭಾವಿಸಿದರು. ಆನಂತರದ ವೃತ್ತಾಂತವನ್ನು ತಿಳಿಸಿರೆಂದು ಉತ್ಸಾಹಯುತರಾಗಿ ಸಾಲಂಕಾಯನರನ್ನು ಪ್ರಾರ್ಥಿಸಿದರು. ಆಗ ಆ ಮುನಿವರೇಣ್ಯರು ಅವರಿಗೆ, ಹೇ ಪುತ್ರರೇ, ಕುಸುಮಾರ್ಯನು ಶ್ರೀ ವಾಸವಿ ಗೀತಾ ಪ್ರಬೋಧೆಯನ್ನು ಪಡೆದು ಶಾಂತಚಿತ್ತನಾಗಿ ನಿದ್ರಿಸಿದ ಆ ರಾತ್ರಿಯು ಕಳೆಯಿತು. ಮರುದಿನದ ಉದಯದಲ್ಲಿ ವೈಶ್ಯಶ್ರೇಷ್ಠರು ಕಾಂತಿವಂತವಾದ ವಿಶಾಲವಾದ ರತ್ನ ಸಮುದಾಯಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಆಗಮಿಸಿದರು. ಆಗ ಆ ವಿಷಯವನ್ನು ಕೇಳಿ ಕುಸುಮಶ್ರೇಷ್ಠಿಯು ಸಂತೋಷದಿಂದ ಅಲ್ಲಿಗೆ ಹೊರಟನು. ಆ ನೃಪಾಲನು ವಾಸವಿ ಕನ್ಯಕೆಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ವೇಗವಾಗಿ ಬಂದು ಭಕ್ತಿಯಿಂದ ನಗರೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಭಾಸ್ಕರಾಚಾರ್ಯರಿಗೂ ವೈಶ್ಯರಿಗೂ ನಮಸ್ಕರಿಸಿ ಅವರಿಗೆ ಉಚಿತ ಆಸನವನ್ನು ನೀಡಿದನು. ಸಭಾ ತ್ಯಾಗ ಮಾಡಿ ಓಡಿ ಹೋದ ವೈಶ್ಯರ ಹೊರತು ಮಿಕ್ಕ ವೈಶ್ಯರೆಲ್ಲರೂ ವೀರ ಕಂಕಣ ಧಾರಣೆ ಮಾಡಿರೆಂದು ಋಷಿಶ್ರೇಷ್ಠರು ವಾಕ್ಚತುರರೂ ಆದ ಭಾಸ್ಕರಾಚಾರ್ಯರು ಹೇಳಿದರು. ಯುವಕನಾದ ಲಾಭ ಶ್ರೇಷ್ಠಿಗೆ ವೀರ ಕಂಕಣ ಧಾರಣೆ. ಗುರು ಭಾಸ್ಕರಾಚಾರ್ಯರ ಆದೇಶವನ್ನು ಕೇಳಿ ಧರ್ಮಪುರಾಧಿಪತಿಯ ಪುತ್ರನಾದ ಲಾಭಶ್ರೇಷ್ಠಿ ಎಂಬ ವೈಶ್ಯ ಯುವಕನು ಎದ್ದು ನಿಂತು ಸಭಿಕರೆಲ್ಲರಿಗೂ ನಮಸ್ಕರಿಸಿ ಆನಂದ ಆವೇಶಗಳಿಂದ ಕೂಡಿ, ಗುರುವರೇಣ್ಯ, ಅಗ್ನಿಪ್ರವೇಶಕ್ಕೆ ನನಗೆ ಅಗ್ರತಾಂಬೂಲವನ್ನಿತ್ತು ಕಂಕಣ ಧಾರಣೆ ಮಾಡಿರಿ ಎಂದು ನುಡಿಯುತ್ತಾ ತ್ವರೆಗೊಳಿಸಿದನು. ಆ ವೈಶ್ಯ ಯುವಕನನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಅಯ್ಯೋ, ನೀನಿನ್ನೂ ಚಿಕ್ಕವನು, ನಿನ್ನೆ ಮೊನ್ನೆ ವಿವಾಹವಾದವನು, ಸಂತಾನವಿಲ್ಲದವನು, ನೀನು ಆತ್ಮಾರ್ಪಣೆಗೆ ಸಿದ್ಧವಾಗುವುದು ಒಳಿತಲ್ಲ. ಈ ಬಾಲ್ಯ ಚಾಪಲ್ಯವನ್ನು ಬಿಟ್ಟು ಹಾಯಾಗಿ ಜೀವಿಸು ಎಂದು ಮೂದಲಿಸಿದರು. ಆ ಬಳಿಕ ಲಾಭಶ್ರೇಷ್ಠಿ, ಹೇ ಪೂಜನೀಯರೇ, ಕುಲಗೋತ್ರಗಳ ಧರ್ಮ ಮರ್ಯಾದೆಗಳ ರಕ್ಷಣೆಯ ಕರ್ತವ್ಯವು ಸಂತಾನಹೀನರಿಗೂ ಅಧಿಕ ಸಂತತಿ ಇರುವವರಿಗೂ ಅಸ್ವಸ್ಥರಿಗೂ ಯಾರಿಗಾದರೂ ಒಂದೇ ಅಲ್ಲವೇ? ಆದ್ದರಿಂದ ವೀರಕಂಕಣ ಧಾರಣೆಗೆ ನನಗೆ ಆಣತಿಯನ್ನು ಪ್ರಸಾದಿಸಿ ಎಂದು ದೃಢವಾಗಿ ಹಠದಿಂದ ನುಡಿದನು. ಲಾಭಶ್ರೇಷ್ಠಿಯ ತ್ಯಾಗ ಗರಿಮೆಯನ್ನು ನೋಡಿ ಹಿಗ್ಗಿದ ಆಚಾರ್ಯ ಭಾಸ್ಕರರು ಅವನ ನಿರ್ಣಯವನ್ನು ಪ್ರಶಂಸಿಸಿ ಕೂಡಲೇ 9 ಎಳೆಗಳಿಂದ ಹೊಲಿದ ದಾರವನ್ನು 6 ವಿಳೆಯದೆಲೆ ಅಡಿಕೆಗಳಿಂದ ಕೂಡಿದ ತಾಂಬೂಲದಲ್ಲಿ ಆ ಯುವಕನಿಗೆ ಕೊಟ್ಟರು. ಆಗ ವಾಸವಿ ಕನ್ಯಕೆಯು ಎದ್ದು ನಿಂತು, ಪೂಜ್ಯರಾದ ಗುರುಬಾಲ ವೃದ್ಧರೇ, ಈ ಯುವಕರು ತನ್ನ ವಂಶಕ್ಕೆ ಒಬ್ಬನೇ ಇರುವನು. ಈತನು ಸಮಸ್ತ ವೈಶ್ಯಕುಲ ಗೋತ್ರ ಧರ್ಮರಕ್ಷಣೆಗೆ ಪ್ರಾಣಗಳನ್ನು ಬಲಿದಾನ ಮಾಡಲು ಸಂಸಿದ್ಧನಾಗಿರುವನು. ಸಂತಾನಹೀನನಾದ ಇವನಿಗೂ ಕೂಡ ಉತ್ತಮ ಗತಿ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಇನ್ನು ಮುಂದೆ ಲೆಕ್ಕ ಮಾಡುವಾಗ, ಅಳೆಯುವಾಗ, ದಾನ ಮೊದಲಾದ ಸಮಸ್ತ ಕಾರ್ಯಗಳನ್ನು ಆಚರಿಸುವ ಸಮಯದಲ್ಲಿ ವೈಶ್ಯರು ತ್ಯಾಗಶೀಲನಾದ ಈ ಯುವಕನ ನಾಮವನ್ನು ಮೊಟ್ಟ ಮೊದಲು ಸ್ಮರಿಸಿ ಅವರು ಸಂಪಾದಿಸುವ ಪುಣ್ಯ ಫಲಗಳಲ್ಲಿ ಸ್ವಲ್ಪವನ್ನು ಈತನಿಗೆ ಕೂಡ ಸೇರುವಂತೆ ದಾನಾದಿಗಳನ್ನು ನೀಡಬೇಕು ಎಂದು ಅಲ್ಲಿದ್ದವರಿಗೆ ಸೂಚಿಸಿದಳು. ಕೂಡಲೇ ಕುಸುಮಶ್ರೇಷ್ಠಿ ಎದ್ದು ನಿಂತು, ವಾಸವಿ ಕನ್ಯಕೆಯು ಹೇಳಿದ ಈ ವಿಧಾನವು ಇನ್ನು ಮುಂದೆ ಸಕಲ ವೈಶ್ಯಜಾತಿಗೆ ಕುಲಾಚಾರವಾಗಿ ಪ್ರಕಾಶಿಸುವುದು. ಇನ್ನು ಆರ್ಯವೈಶ್ಯರು ಆಚರಿಸುವ ದಾನ ವಿಕ್ರಯ ಗಣನಾದಿ ಸಮಸ್ತ ಕಾರ್ಯಗಳಲ್ಲಿ ಮೊದಲು ಲಾಭ ಎಂದು ಉಚ್ಚರಿಸಿ ಆ ಮೊದಲ ಕರ್ಮಗಳ ಪುಣ್ಯಫಲವನ್ನು ಲಾಭಶ್ರೇಷ್ಠಿಗೆ ಸಮರ್ಪಿಸಿರಿ ಎಂದು ಕಟ್ಟುಪಾಡು ಮಾಡಿದನು. ಸಕಲ ವೈಶ್ಯರು ಅತಿ ಉತ್ಸಾಹಪರರಾಗಿ ತಮ್ಮ ಅಂಗೀಕಾರವನ್ನು ಪ್ರಕಟಿಸಿದರು. ವಾಸವಿ ಕನ್ಯಕೆಯು ವೈಶ್ಯರ ಅಗ್ನಿಪ್ರವೇಶಕ್ಕೆ ಅರ್ಹತೆಗಳನ್ನು ನಿರ್ಣಯಿಸುವುದು. ಆ ಸಮಯದಲ್ಲಿ ಎಲ್ಲ ಆರ್ಯವೈಶ್ಯರಲ್ಲಿ ಉತ್ಸಾಹವು ಹೊಮ್ಮತೊಡಗಿತು. 102 ಗೋತ್ರಗಳಲ್ಲಿಯ ಆಬಾಲವೃದ್ಧರೆಲ್ಲರೂ ತಮ್ಮ ಪ್ರಾಣಗಳನ್ನು ತೃಣೀಕರಿಸಿ ಅಗ್ನಿಪ್ರವೇಶ ಮಾಡುವುದಕ್ಕೆ ನಿಶ್ಚಯಿಸಿಕೊಂಡು ಅಗ್ನಿಯಲ್ಲಿ ನಾನು ಮೊದಲು ಪ್ರವೇಶಿಸುವೆನು, ತಾನು ಮೊದಲು ಪ್ರವೇಶಿಸುವೆನು ಎಂದು ಅಬ್ಬರ ಮಾಡಿದರು. ಆಗ ವಾಸವಿ ಕನ್ಯಕೆಯು ಅವರನ್ನೆಲ್ಲ ಶಾಂತಗೊಳಿಸಿ ಮೃದು ಮಧುರ ವಚನಗಳಿಂದ, ಎಲೈ ಮಹಾವೈಶ್ಯರೇ, ನೀವು ಆವೇಶದಿಂದ ಸಾಹಸ ಮಾಡಕೂಡದು. ನಿರಂಕುಶರಾದ ದುಷ್ಟತ್ವವನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ನಾಶಗೊಳಿಸಬೇಕೆಂಬ ಸಂಕಲ್ಪದಿಂದ ಮಾತ್ರವೇ ನಾವೀ ಅದ್ಭುತವಾದ ಆತ್ಮತ್ಯಾಗ ಮಹೋದ್ಯಮವನ್ನು ಕೈಹಿಡಿದಿರುವೆವೇ ಹೊರತು ವಂಶನಾಶಕ್ಕಾಗಿ ಅಲ್ಲ. ಮಕ್ಕಳು, ಬಂಧುಗಳು ಮೊದಲಾದವರೆಲ್ಲ ಅಗ್ನಿಕುಂಡದಲ್ಲಿ ಬಿದ್ದರೆ ಕುಲವೆಲ್ಲ ನಶಿಸಿ ಹೋಗುವುದು. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯವನ್ನು ನಾನೀಗ ನಿಮಗೆ ವಿವರಿಸುವೆನು. ಹೇ ವೈಶ್ಯೋತ್ತಮರೇ, ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಮಿತ್ರ ಕಳತ್ರಾದಿಗಳೊಡಗೂಡಿ ಧರ್ಮರಕ್ಷಣೆಗಾಗಿ ಸೊಂಟ ಕಟ್ಟಿ ಪೂಜ್ಯರಾಗಿ 1000 ಸಂಖ್ಯೆಯಲ್ಲಿ ರಾಜಿಸುತ್ತಿರುವ ನಿಮ್ಮಲ್ಲಿ ಯಾರಿಗೆ ನಗರೇಶ್ವರ ಸ್ವಾಮಿಯ ವಿಮಾನವು ಮತ್ತು ತದಿತರ ಗೋಪುರ ಕಲಶಗಳು ಕೋಟಿ ಸೂರ್ಯ ಕಾಂತಿಯೂ ಪ್ರಕಾಶಿಸುತ್ತಾ ಕಾಣಿಸುವುದೋ ಅಂಥ ಪುಣ್ಯಶೀಲರೂ ಸಂತಾನವಂತರೂ ಆದ ವೃದ್ಧ ದಂಪತಿಗಳು ಗೋತ್ರಕ್ಕೆ ಓರ್ವ ದಂಪತಿಗಳಂತೆ ಮಾತ್ರವೇ ನನ್ನೊಡಗೂಡಿ ಅಗ್ನಿಪ್ರವೇಶವನ್ನು ಮಾಡಬೇಕು. ಮಿಕ್ಕವರಿನ್ಯಾರೂ ಆತ್ಮಾರ್ಪಣೆಗೆ ಸಿದ್ಧರಾಗಕೂಡದು. ಇದು ದೇವಿ ಆಣತಿ ಎಂದು ಆದೇಶ
ಆದೇಶಿಸಿದಳು. ಆ ವಾಸವಿ ದೇವಿಯ ನುಡಿಗಳನ್ನು ಕೇಳಿದ ವೈಶ್ಯರೆಲ್ಲ ಮಂತ್ರಮುಗ್ಧರಂತೆ ಆಕೆಯ ಆಣತಿಯನ್ನು ಶಾಂತರಾದರು. ಆನಂತರ ದೇವಿ ಆಣತಿಯನ್ನು ಅನುಸರಿಸಿ ವಿಮಾನ, ಗೋಪುರ, ಕಲಶಗಳ ಅದ್ಭುತ ದಿವ್ಯ ದರ್ಶನ ಪಡೆದ 102 ಗೋತ್ರಗಳ ಪುಣ್ಯ ದಂಪತಿಗಳು ತಮ್ಮ ಪುತ್ರರಾದ ಬಾಲನಗರರನ್ನು ಕರೆದು ಅವರಿಗೆ ಅನೇಕ ವಿಧಗಳಲ್ಲಿ ಆಶೀರ್ವದಿಸಿ, ಹೇ ಸುಕುಮಾರರಿರ, ನೀವು ಗೌರೀನಗರೇಶ್ವರರ ಕೃಪೆಯಿಂದ, ಕೋನಕಮಲ ಜನಾರ್ದನರ ದಯೆಯಿಂದ, ಬ್ರಹ್ಮಾಶ ಸಂಭೂತರಾದ ಗುರು ಭಾಸ್ಕರಾಚಾರ್ಯರ ಆದೇಶ ಅನುವರ್ತಿಗಳಾಗಿ ನಮ್ಮ ಕುಲದೇವತೆಯಾದ ವಿಂಧ್ಯವಾಸಿನಿ ದೇವಿ ರಕ್ಷಣೆಯಲ್ಲಿ ಪುತ್ರ ಪೌತ್ರಾಭಿವೃದ್ಧಿ ಹೊಂದಿ ಆಯುರಾರೋಗ್ಯಗಳಿಂದ ಸಂಪೂರ್ಣ ಭೋಗ ಭಾಗ್ಯಗಳಿಂದ ತುಂಬಿರುತ್ತಾ ಬಹುಕಾಲ ಬಾಳಿ ಬೆಳಗಿರಿ. ನಿಮ್ಮೆಲ್ಲರಿಗೂ ವಿದ್ಯಾ ವಿನಯ ಸಂಪತ್ತುಗಳು ಮೈಗೂಡಲಿ. ಸ್ವಕುಲ ಧರ್ಮಾಚಾರ ಪರರಾಗಿ ಸರ್ವಮತ ಸಾಮರಸ್ಯದಿಂದ ಆದರ್ಶಪ್ರಾಯವಾದ ಐಕ್ಯಮತ್ಯದಿಂದ ವಿರಾಜಿಸುವಂತಾಗಿರಿ. ನಿರಂತರವು ಗುರುವಿನ ಆಣತಿಯನ್ನು ಅನುಸರಿಸಿ ಬಾಳುತ್ತಾ ಧನ್ಯಜೀವಿಗಳಾಗಿರಿ. ಆರ್ಯವೈಶ್ಯ ವಂಶದ ಕೀರ್ತಿಯನ್ನು ಅಖಿಲ ಪ್ರಪಂಚದಲ್ಲಿ ಅತ್ಯುನ್ನತ ಪಥಗಳಲ್ಲಿ ರಾರಾಜಿಸುವಂತೆ ಮಾಡಿರಿ ಎಂದು ಉಪದೇಶಿಸಿದರು. 102 ಗೋತ್ರಗಳ ಆರ್ಯವೈಶ್ಯರಿಗೆ ಸಂಕೇತನಾಮಗಳ ಏರ್ಪಾಟು. ಅನಂತರ ಭಾಸ್ಕರಾಚಾರ್ಯರು ತ್ಯಾಗಧನರಾದ ವೈಶ್ಯ ದಂಪತಿಗಳನ್ನು ನೋಡಿ, ಹೇ ವೈಶ್ಯರತ್ನಗಳಿರ, ನಿಮಗೀಗ ಅತೀವ ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳುತ್ತಿರುವೆ, ಸಾವಧಾನವಾಗಿ ಕೇಳಿರಿ. 714 ಗೋತ್ರಗಳೊಡನೆ ಮಹಾ ಸಂಘವಾಗಿ ಬೆಳಗುತ್ತಿದ್ದ ಆರ್ಯವೈಶ್ಯರು ಈಗ 2 ವಿಭಾಗಗಳಾಗಿ ವಿಭಜನೆಯಾಗಿ ಬಿಟ್ಟಿರುವರಲ್ಲವೇ? 612 ಗೋತ್ರಗಳವರು ಅವರ ಪುರಾಕೃತ ದುಷ್ಕರ್ಮ ಪ್ರಭಾವದಿಂದ ವಾಸವಿ ಕನ್ಯಕೆಯ ಉಪದೇಶಗಳನ್ನು ಪಾಲಿಸದೆ, ತ್ಯಾಗದ ಅನಂತ ಮಹತ್ವವನ್ನು ಗ್ರಹಿಸಲಾಗದೆ ನಿಮ್ಮ 102 ಗೋತ್ರದವರೊಡನೆ ಸಂಬಂಧಗಳನ್ನು ಕಡಿದುಕೊಂಡು ಹೊರಟು ಹೋದರು. ಅಂಥವರಿಂದ ಮಹಾತ್ಮರಾದ ಪುಣ್ಯಶೀಲರಾದ ನಿಮ್ಮನ್ನು ಬೇರೆಯಾಗಿ ಗುರುತಿಸಬೇಕಾಗುವುದು. ಆದ್ದರಿಂದ ನಿಮಗೆ ಋಷಿಗೋತ್ರಗಳೊಡನೆ ಮರ್ಮವಾದ ಸಂಕೇತನಾಮಗಳನ್ನು ಕೂಡ ಏರ್ಪಡಿಸುತ್ತಿರುವೆ. ಈ ಸಂಕೇತನಾಮಗಳು ಪ್ರಾಕೃತ ಗೋತ್ರಗಳೆನಿಸುವುವು. ಪ್ರಸ್ತುತ ಕ್ಷತ್ರಿಯ ಪಾಲಕರಿಗೂ ನಮಗೂ ಸಂಭವಿಸಿರುವ ವಿರೋಧ ಕಾರಣದಿಂದಲೂ ನಮ್ಮಿಂದ ಕಡಿದು ಹೋದ 612 ಗೋತ್ರಗಳ ವೈಶ್ಯರಲ್ಲಿ ನಮ್ಮ ಬಗ್ಗೆ ಉಂಟಾಗಿರುವ ವೈಷಮ್ಯ ಭಾವದ ಕಾರಣದಿಂದಲೂ ಪ್ರಾಪ್ತವಾಗಲಿರುವ ಪ್ರಮಾದಗಳಿಂದಲೂ ಕ್ಷುದ್ರ ವಿದ್ಯಾ ಪ್ರಯೋಗಗಳಿಂದಲೂ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಲು ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಋಷಿಗೋತ್ರಗಳನ್ನು ಹೇಳಿಕೊಳ್ಳದೆ ಸಂಕೇತನಾಮಗಳಿಂದಲೇ ಗೋತ್ರಗಳನ್ನು ಹೇಳಿಕೊಳ್ಳಿರಿ. ನೀವು ಆಚರಿಸುವ ವೇದೋಕ್ತ ಕರ್ಮಗಳ ಬದಲು ಅತ್ಯವಸರ ಪರಿಸ್ಥಿತಿಗಳಲ್ಲಿ ಆಚರಣಯೋಗ್ಯವಾದ ಪುರಾಣೋಕ್ತ ಕರ್ಮಗಳೂ ಕೂಡ ಈಗ ನಿಮಗಾಗಿ ಏರ್ಪಡಿಸಲ್ಪಟ್ಟಿವೆ. ಈ ಏರ್ಪಾಟುಗಳೆಲ್ಲ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಮಾಡಬೇಕಾದ ತಾತ್ಕಾಲಿಕ ಮಾರ್ಪಾಟುಗಳೆಂದು ಗುರುತಿಸಿರಿ. ಪೂರ್ವದಲ್ಲಿ ಗೋಕರ್ಣ ವಿವರಗಳಿಂದ ಹೊರಟ ನಿಮ್ಮ ಪೂರ್ವಜರ ನಾಮಗಳನ್ನು ಆಧಾರವಾಗಿ ಮಾಡಿಕೊಂಡು ನಿಮ್ಮ ಪ್ರಾಕೃತ ಗೋತ್ರಗಳು ಅಥವಾ ಸಂಕೇತನಾಮಗಳು ರೂಪುಗೊಂಡಿವೆ. ಆದ್ದರಿಂದ ಅವು ಪ್ರಾಕೃತಗಳಾದರೂ ಪಾವನವೆಂದೇ ಭಾವಿಸಬೇಕು. ಆದರೆ ಅವುಗಳನ್ನು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಹೇಳಿಕೊಳ್ಳಬೇಕು. ಶ್ರೌತ ಸ್ಮಾರ್ತಾದಿ ವೈದಿಕ ಸಂಸ್ಕಾರ ಕರ್ಮಗಳಲ್ಲಿಯೂ ಪೂಜಾದಿ ಸಂದರ್ಭಗಳಲ್ಲಿಯೂ ಋಷಿಗೋತ್ರಗಳನ್ನೇ ಹೇಳಿಕೊಳ್ಳಬೇಕು. ನಿಮ್ಮಲ್ಲಿ ಋಷಿಗೋತ್ರಗಳನ್ನು, ಅವುಗಳ ಸಂಕೇತನಾಮಗಳನ್ನು, ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳನ್ನು ಸವಿವರವಾಗಿ ತಿಳಿಸಿಕೊಡುತ್ತಿರುವೆ. ಸಾವಧಾನದಿಂದ ಆಲಿಸಿರಿ. ಹೇ ವೈಶ್ಯೋತ್ತಮರೇ, ಅಗಸ್ತ್ಯ ಗೋತ್ರಜರಿಗೆ ಅನುಪಾಲ, ಅನುಪಕುಲ ಇವು ಸಂಕೇತನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಅಭಿರಾಮಾಂಬ, ರಾಮಚಂದ್ರಾರ್ಯ. ಆಚ್ಛಾಯನಸ ಗೋತ್ರಜರಿಗೆ ಅಗ್ರಮೂಲ, ಅರ್ಘ್ಯಮಾಲ, ಅಮಲ ಎಂಬವು ಸಂಕೇತನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜಮುಖ, ರಾಜಾರ್ಯ. ಆತ್ರೇಯಸ ಗೋತ್ರಜರಿಗೆ ಅರಶಿಷ್ಠ, ಅರಸ, ಅರಿಶೆಟ್ಲ, ಎಲಿಶಿಷ್ಠ, ಹರಿಶಿಷ್ಠ ಎಂಬವು ಸಂಕೇತನಾಮಗಳು. ಆತ್ಮಾರ್ಪಣೆ ಮಾಡಿಕೊಳ್ಳಬೇಕಾದವರು ಬ್ರಹ್ಮಾಂಬ, ಬಾಲಾರ್ಯ. ಉಗ್ರಸೇನಸ ಗೋತ್ರಜರಿಗೆ ಸಂಕೇತನಾಮಗಳು ಕುಮಾರಶಿಷ್ಟ, ಕೋಮರಶಿಷ್ಟ, ಕೊಮಿರಿಶಿಟ್ಲ, ಉಗ್ರಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜ್ಯಲಕ್ಷ್ಮಿ, ದ್ರವಿಣರಾಜು. ಔಚಿಧ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಯನಸ, ಯಾನಸಖಿ. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಪುಷ್ಪಾಂಜಲಿ, ಭುವನಾಧಿಪ. ಉತ್ತಮೌಜಸ ಗೋತ್ರಜರಿಗೆ ಸಂಕೇತನಾಮಗಳು ಉತಕಾಲ, ಉತ್ತಮ, ಉತಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಕೀರ್ತಿಕಾಂತ, ಉತ್ಪಲಾಕ್ಷ. ಉತ್ಕೃಷ್ಟ ಸಗೋತ್ರಜರಿಗೆ ಸಂಕೇತನಾಮಗಳು ಕನ್ಯಾ, ಕ್ರಾನು. ಅಗ್ನಿ ಪ್ರವೇಶ ಮಾಡಬೇಕಾದವರು ಸಮದರ್ಶಿನಿ, ಸೋಮಧ. ಋಷ್ಯಶೃಂಗ ಗೋತ್ರಜರಿಗೆ ಸಂಕೇತನಾಮಗಳು ಅನಂತ, ಸೋಮದ. ಆತ್ಮಾರ್ಪಣೆ ಮಾಡಬೇಕಾದವರು ಭೀಮಾಂಬ, ಪೃಥಿವೀಶ. ಕಪಿಲಸ ಗೋತ್ರಜರಿಗೆ ಸಂಕೇತನಾಮಗಳು ಮಂಡ, ಮಂದ. ಆತ್ಮಾರ್ಪಣೆ ಮಾಡಬೇಕಾದವರು ಪಲ್ಲವಾಂಬ, ಪಾಲಾಹ್ವಯ. ಕಪೀತಸ ಗೋತ್ರಜರಿಗೆ ಸಂಕೇತನಾಮಗಳು ವೆಂಕೋಲ, ವೆಂಕಾಲ, ವೆಂಕಾಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ರಾಗಮಂಜರಿ, ರಾಗಾಖ್ಯ. ಕಣ್ವಸ ಗೋತ್ರಜರಿಗೆ ಸಂಕೇತನಾಮಗಳು ಕಾಟು, ಕೋಟ, ಕರ್ನಾಟ, ಕಮಟ, ಕರುಟ, ಕಟಾಂಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರಭಾಷಿಣಿ, ಚಿತ್ರಶುಭಗ.
ಕಾಶ್ಯಪ ಸಗೋತ್ರಜರಿಗೆ ಸಂಕೇತನಾಮಗಳು ಗಣಮುಖಿ, ಗಣಪ, ಗಣವಕ್ತ್ರ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ನಾರೀಮಣಿ, ನಾಗಾಖ್ಯ. ಕೃಷ್ಣ ಸಗೋತ್ರಜರಿಗೆ ಸಂಕೇತನಾಮಗಳು ಧನದ, ಧೇನು, ಧನ. ಅಗ್ನಿ ಪ್ರವೇಶ ಮಾಡಬೇಕಾದವರು ಅಮೃತ ಭಾಷಿಣಿ, ಗೌತಮ. ಕೌತ್ಸ ಅಥವಾ ಕುತ್ಸ ಸಗೋತ್ರಜರಿಗೆ ಸಂಕೇತನಾಮಗಳು ಇಕ್ಷ್ವಾಕು, ಕದಂಬ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಧನಲಕ್ಷ್ಮಿ, ಧನದ. ಕೌಶಿಕ ಸಗೋತ್ರಜರಿಗೆ ಸಂಕೇತನಾಮಗಳು ಕರಕಪಾಲ, ಕರಪಾಲ, ಕನಕಪಾಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರ್ಮಾಂಬ, ಉತ್ತಮಾಹ್ವಯ. ಕಂದರ್ಪ ಸಗೋತ್ರಜರಿಗೆ ಸಂಕೇತನಾಮಗಳು ಚರ, ಚೇಗೊಡ್ಡ, ಚೇಗೊಳ್ಳ. ಮದಚೇರುಕೊಳ್ಳ, ಶ್ರೇಷ್ಠಕುಂಡಲ, ಚೇಗೊಂಡ. ಆತ್ಮಾರ್ಪಣೆ ಮಾಡಬೇಕಾದವರು ಬಾಲಾಮಣಿ, ಬಲದೇವ. ಕೌಂಡಿನ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ಘನಶ್ರೀಲ, ಘನಲೋಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರುಕ್ಮವತಿ, ಪಾವನಶ್ರೇಷ್ಠಿ. ಕೌಂತೇಯ ಸಗೋತ್ರಜರಿಗೆ ಸಂಕೇತನಾಮಗಳು ಕಾಮಶಿಷ್ಠ, ಕಾಮಿಶೇಷ್ಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರಮುಖ, ಪೂತಾತ್ಮ. ಗಾರ್ಗ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ಪ್ರಹಿಣಿ, ಪ್ರಹೀಣು, ಪೈಡಿ, ಪ್ರಹಣಶಿಲ, ಪಮಿಡಿ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಪಲ್ಲವಾಂಬ, ಮಲ್ಲಾಖ್ಯ. ಗೃತ್ಸ್ನಮದ ಗೋತ್ರಜರಿಗೆ ಸಂಕೇತನಾಮಗಳು ಇಸುಪ, ಇಶುವ. ಆತ್ಮಾರ್ಪಣೆ ಮಾಡಬೇಕಾದವರು ವಿಚಕ್ಷಣಾಂಗಿ, ದಕ್ಷಿಣಾಹ್ವಯ. ಗೌತಮ ಸಗೋತ್ರಜರಿಗೆ ಸಂಕೇತನಾಮಗಳು ಗ್ರಂಥಿಶೀಲ, ಗಂಧಶೀಲ. ಆತ್ಮಾರ್ಪಣೆ ಮಾಡಬೇಕಾದವರು ಜಾಹ್ನವಿ, ಜಮದಗ್ನಿ. ಗೋಪಕ ಸಗೋತ್ರಜರಿಗೆ ಸಂಕೇತನಾಮಗಳು ಇಂಚು, ಇಂಚುಪಾಹ್ವಯ, ಗೋಪ, ಗೋಂಟು, ಗೋಟು, ಗುಂಟ, ಗೋರಂಟ, ಘೋಟಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರರೇಖಾ, ಶೃಂಗ. ಚಕ್ರಪಾಣಿ ಸಗೋತ್ರಜರಿಗೆ ಸಂಕೇತನಾಮಗಳು ಚಕ್ರಮೂಲ, ಚಕ್ರಮೂಲಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಳಾವತಿ, ಚಂದ್ರಾಖ್ಯ. ಚಾಮರ್ಪಣ ಸಗೋತ್ರಜರಿಗೆ ಸಂಕೇತನಾಮಗಳು ಪೆದ್ದಶ್ರೇಷ್ಠ, ಪೆದ್ದಿಶಿಷ್ಠ, ಬುಧಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ನೀಡಾಂಬ, ನಂದಾಖ್ಯ. ಜಡ ಭರತ ಸಗೋತ್ರಜರಿಗೆ ಸಂಕೇತನಾಮಗಳು ದೂರಶಿಷ್ಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪಲ್ಲವಪಾಣಿ, ವಲ್ಲಭ. ಜತುಷ್ಕರ್ಣ ಸಗೋತ್ರಜರಿಗೆ ಸಂಕೇತನಾಮಗಳು ಚಂದ್ರಮೂಲ, ಚಂದ್ರ, ಚಂದ್ರಶಿಷ್ಠ, ಚಂದ್ರಮಾಲಾಖ್ಯ, ಚಂದ, ಚಂದ್ರಕಾಹ್ವಯ. ಆತ್ಮಾರ್ಪಣೆ ಮಾಡಬೇಕಾದವರು ಅನುಮಿತ, ಅನಂತ. ಜಾಬ್ಧಿ ಅಥವಾ ಜಾಭ್ರೇಯ ಸಗೋತ್ರಜರಿಗೆ ಸಂಕೇತನಾಮಗಳು ಚನಶಿಷ್ಠ, ಚನ್ನಶಿಷ್ಠ, ಶನಿಶಟ್ಲ, ಚಿನ್ನಿಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ತಾರಕಾಂಬ, ವಾಮನ. ಜರತ್ಕಾರ ಸಗೋತ್ರಜರಿಗೆ ಸಂಕೇತನಾಮಗಳು ಚನ್ನ, ಜಾನ, ಜುನು, ಜನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿಮಲಾದೇವಿ, ಕಂಪಿಣ. ಜಾಬಾಲಸ ಗೋತ್ರಜರಿಗೆ ಸಂಕೇತನಾಮಗಳು ಸೂರಿಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಅಭಿನವಾಂಬ, ಅಮಲ. ಜೀವಂತಿ ಸಗೋತ್ರಜರಿಗೆ ಸಂಕೇತನಾಮಗಳು ಭ್ರೂಮಶಿಷ್ಠ, ಭೂತಿಲಾಶಿಷ್ಠ, ವೃದ್ಧಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕನಕಾಂಗಿ, ಕುಮುದಾರಯ. ಜಾಂಬಸೂದನ ಸಗೋತ್ರಜರಿಗೆ ಸಂಕೇತನಾಮಗಳು ತ್ರಿಮೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಪೋತಾಂಬ, ಭೋಗಾಖ್ಯ. ತರುಣ ಸಗೋತ್ರಜರಿಗೆ ಸಂಕೇತನಾಮಗಳು ತ್ರಿವಿಕ್ರಮಶಿಷ್ಠ, ತ್ರಿವಿಕ್ರಮ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಂದುಮುಖ, ಇಂದಾಖ್ಯ. ತಿತ್ತಿರ ಸಗೋತ್ರಜರಿಗೆ ಸಂಕೇತನಾಮಗಳು ಭ್ರಮದ, ಭ್ರಮರ, ಭ್ರವದ, ಬ್ರಹ್ಮಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾದೇವಿ, ಗಜಸತ್ವ. ತೈತ್ರೇಯ ಸಗೋತ್ರಜರಿಗೆ ಸಂಕೇತನಾಮಗಳು ಚಿದುರುಬಿಳ್ಳ, ಚಿದುರುಪೆಳ್ಳ, ಚಿದ್ರೂಪ, ಚಿದುವೆಳ್ಳ, ಚದುರಪೇಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ಭ್ರಮರಾಂಬ, ದಂತಗುಪ್ತ. ತ್ರಿಜಟ ಸಗೋತ್ರಜರಿಗೆ ಸಂಕೇತನಾಮಗಳು ಉಚಿರಿ, ಉಪ್ಪರ, ಉಪ್ಪಾಲ, ಉನರಿ, ಉಸೀರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂಚಲಾಕ್ಷಿ, ಪಾವನ. ದಾಲ್ಭ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ಘಟುನಶಿಷ್ಠ, ಫಲನಮಶಿಷ್ಠ, ಪಟಿನ, ಫಲಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಂಜುವಾಣಿ, ಸುಂದರ. ದೂರ್ವಾಸ ಗೋತ್ರಜರಿಗೆ ಸಂಕೇತನಾಮಗಳು ದಿದಶ, ದಿನನ, ದೆಂತಾಶುಲ, ದಂತದಾಂತ. ಆತ್ಮಾರ್ಪಣೆ ಮಾಡಬೇಕಾದವರು ಆರ್ಯಾಂಬ, ಮಲ್ಲಾಖ್ಯ. ದೇವರಾತ ಸಗೋತ್ರಜರಿಗೆ ಸಂಕೇತನಾಮಗಳು ಹಿರರಾಶಿ, ಹಿರಾಕುಲ, ಹಾರಿತ, ಹೀರರಾಜು. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಂದರದನ, ಗೋವಿಂದ. ದೇವವಲ್ಕ್ಯ ಗೋತ್ರಜರಿಗೆ ಸಂಕೇತನಾಮಗಳು ದೇಶಿಷ್ಠ, ದೇವಶೆಟ್ಲ, ದೈವಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಅವ್ವಮುಖಿ, ಜಮದಗ್ನಿ. ನಾರದ ಸಗೋತ್ರಜರಿಗೆ ಸಂಕೇತನಾಮಗಳು ಪಾಲಕುಲ, ಪಾಲಕ, ಪಾಲಕ್ರಪಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾಕ್ಷಿ, ಸಮದಾಖ್ಯ. ನೇತ್ರಪಾದ ಸಗೋತ್ರಜರಿಗೆ ಸಂಕೇತನಾಮಗಳು ಚಂದೋಗು, ಚಂದೋಗುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರಣಿದೇವಿ, ಕುಮಾರಶ್ರೇಷ್ಠಿ. ಪಲ್ಲವ ಸಗೋತ್ರಜರಿಗೆ ಸಂಕೇತನಾಮಗಳು ಗಣಪ, ಘಂಟಕಾಹ್ವಯ, ಘಂಟಾಶುಲ, ಘಂಟಸ್ಥೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಧನಲಕ್ಷ್ಮಿ, ಧನದ ಗುಪ್ತ. ಪರಸ್ಪರಾಯಣ ಗೋತ್ರಜರಿಗೆ ಸಂಕೇತನಾಮಗಳು ತುವ್ವಿಶಿಷ್ಠ, ಶ್ರೀಪುಂಶಿಕ, ಪಾಲಸ್ತ್ವ, ಪಾಲಶ್ಚ, ಶ್ರೀಪುಂಶ. ಆತ್ಮಾರ್ಪಣೆ ಮಾಡಬೇಕಾದವರು ಹಲ್ಲಕಾಂಬ, ಪಾರ್ದಿವಾರ್ಯ. ಪವಿತ್ರಪಾಣಿ ಸಗೋತ್ರಜರಿಗೆ ಸಂಕೇತನಾಮಗಳು ದಯಶಿಷ್ಠ, ದಶಿಷ್ಠ, ದೈಶೆಟ್ಟಿ, ದೈಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಲೋಲಾಂಬ, ಲೋಕಾಭಯ.
ಪಾರಾಶರ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ಕಾಮಧೇನು, ಪಡಗಶೀಲ, ಪಾಂಚಾಲ, ಪ್ರಾಣಾಸುಲ, ಪ್ರೌಢಶೀಲ, ಪಾಪಾಲ, ಪಾಂಬಾಲ, ಪ್ರಾಗ್ಬಾಲ, ಪ್ರಾಣು, ಪಾವಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಮಲಾವತಿ, ಗೌರಾಖ್ಯ. ಪ್ರಾಚೀನ ಸಗೋತ್ರಜರಿಗೆ ಸಂಕೇತನಾಮಗಳು ವಿಶಿಶಿಷ್ಠ, ವೆನಶಿಷ್ಠ, ವೆನಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೋಹಿನಿ, ಪವಿತ್ರಪಾಣಿ. ಪ್ರಾಭಾದ ಸಗೋತ್ರಜರಿಗೆ ಸಂಕೇತನಾಮಗಳು ಉದ್ವಾಹ, ರವಿಶಿಷ್ಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಸುಮಾಂಬ, ಕುಸುಮಶ್ರೇಷ್ಠಿ. ಪೂತಿಮಾಶ ಸಗೋತ್ರಜರಿಗೆ ಸಂಕೇತನಾಮಗಳು ತೋಟ, ತುಳಸಿ, ತುರಿಯಾಟ, ತುಲಿಶೆಟ್ಲ, ತುನಿಶೆಟ್ಲ, ತುಳಶಿಷ್ಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ತನುಮಧ್ಯ, ಧೃತಸತ್ವ. ಪೌಲಸ್ತ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ಗೋಶೀಶ, ಉತ್ತಮ ಗೋಶೀಶ, ಪಲ್ಲವ ಗೋಶೀಲ, ಪಟುಗೋಶಿಲ, ಪುನಗಶಿಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಬೋಧಿನಿ, ಸಿಂಹಸೇನ. ಪಿಂಗ ಸಗೋತ್ರಜರಿಗೆ ಸಂಕೇತನಾಮಗಳು ಅಯನಕುಲ, ಐನಕುಲ, ಅನಯಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸೌಧಾಮಿನಿ, ಬಂಭರ. ಪುಂಡರೀಕ ಸಗೋತ್ರಜರಿಗೆ ಸಂಕೇತನಾಮಗಳು ಅನುಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಕಲಾ, ಚಂದ್ರಮೌಳಿ. ಪೌಂಡ್ರಕ ಸಗೋತ್ರಜರಿಗೆ ಸಂಕೇತನಾಮಗಳು ಪೋಲಿಶೆಟ್ಟಿ, ಪ್ರೋಲಿಕುಲ, ಪೂಸಿಕಕುಲ, ಪುಂಶಿಮಾಂಶು, ಪ್ರೋಶಿಷ್ಟ, ಪ್ರೋಲೇಖ, ಪ್ರೋಲಿಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಸುದರ್ಶಿನಿ, ಸೌಧಾಖ್ಯ. ಬೃಹದಶ್ವ ಸಗೋತ್ರಜರಿಗೆ ಸಂಕೇತನಾಮಗಳು ಭೇರಿಶಿಷ್ಟ, ಭೈರುಶಿಷ್ಟ, ಪೇರುಶೆಟ್ಲ, ಪೆರಿಸ್ಫ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಾಲಾಂಬ, ಜನಾರ್ದನ. ಬೋಧಾಯನ ಸಗೋತ್ರಜರಿಗೆ ಸಂಕೇತನಾಮಗಳು ಬುದ್ಧಿ, ಬುಧನ, ಬುಧಂಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ದಂತವತಿ, ಅಮೃತ. ಭಾರದ್ವಾಜ ಸಗೋತ್ರಜರಿಗೆ ಸಂಕೇತನಾಮಗಳು ಬಲಿಶಿಷ್ಟ, ಬಲಶ್ರೇಷ್ಠ, ಬಲಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಸಮಶೀಲ, ಸಕಲಾಖ್ಯ. ಭಾರ್ಗವ ಸಗೋತ್ರಜರಿಗೆ ಸಂಕೇತನಾಮಗಳು ಪೃಥ್ವಿಶ್ರೇಷ್ಠ, ಪೃಥಿಶಿಷ್ಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರರೇಖಾ, ಕುಶಲಾರ್ಯ. ಮರೀಚಿನ ಗೋತ್ರಜರಿಗೆ ಸಂಕೇತನಾಮಗಳು ದೀಕ್ಷಮ, ದೀಕ್ಷಮಶಿಷ್ಠ, ದೀಕ್ಷಮಶ್ರೇಷ್ಠ, ದೀಕ್ಷಮಶಿಷ್ಠಸ. ಆತ್ಮಾರ್ಪಣೆ ಮಾಡಬೇಕಾದವರು ಧನವತಿ, ಧರ್ಮಾಖ್ಯ. ಮಾನವ ಸಗೋತ್ರಜರಿಗೆ ಸಂಕೇತನಾಮಗಳು ಮನ್ಯು, ಮನ್ಯುಸ, ಮಾನಸ, ಮಾನಾಚ್ಚ, ಮನಾಭ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಣಿಮಂಜರಿ, ಆದಿತ್ಯಗುಪ್ತ. ಮಾರ್ಕಂಡೇಯ ಸಗೋತ್ರಜರಿಗೆ ಸಂಕೇತನಾಮಗಳು ಮೋರು, ಮೋರ್ಕಾಲು, ಮೋರುಕ, ಮೋರುಸ, ಮೂರ್ಕುಲ, ಮೂರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಶ್ಯಾಮಲಾಂಬ, ಕೃಷ್ಣ. ಮುನಿರಾಜ ಸಗೋತ್ರಜರಿಗೆ ಸಂಕೇತನಾಮಗಳು ಪದ್ಮಶಿಷ್ಟ, ಪದ್ಮಶ್ರೇಷ್ಠ, ಪದ್ಮಶಿಷ್ಠಸ, ಪದ್ಮಶೆಟ್ಲ, ಪದ್ಮಶಿಲ. ಆತ್ಮಾರ್ಪಣೆ ಮಾಡಬೇಕಾದವರು ಸರಸ್ವತಿ, ಸರಸಶ್ರೇಷ್ಠಿ. ಮೈತ್ರೇಯ ಸಗೋತ್ರಜರಿಗೆ ಸಂಕೇತನಾಮಗಳು ಮಿಥನ, ಮದ್ದಿ, ಮಧ್ಯಸ, ಮದನ, ಮೈತ್ರಿ, ಮಶ್ಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಾಳೀವತಂಸ, ಕಾಲಕಂಠ. ಮೌದ್ಗಲ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ನಾಭೀಲಕುಲ, ನಾಭಿಲಸ, ಮುನಿಕುಲ, ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೇಧಾಂಬ, ಮಾರ್ಕಂಡೇಯ. ಮೌಸಲ ಸಗೋತ್ರಜರಿಗೆ ಸಂಕೇತನಾಮಗಳು ಚಂದಕುಲ, ಚಂದಕ, ಚಂಗಾಲ, ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಹೇಮರೇಖಾ, ಸ್ವರ್ಣರಥ. ಮಂದಪಾಲ ಸಗೋತ್ರಜರಿಗೆ ಸಂಕೇತನಾಮಗಳು ವಿನ್ನಸ, ವಿನು, ವೆನ್ನ. ಆತ್ಮಾರ್ಪಣೆ ಮಾಡಬೇಕಾದವರು ಭಾಮಾಮಣಿ, ಭಾಸ್ಕರಾಚಾರ್ಯ. ಮೌಂಜಾಯನ ಸಗೋತ್ರಜರಿಗೆ ಸಂಕೇತನಾಮಗಳು ಮೌಂಜಸ, ಮುಂಜಿಕ. ಆತ್ಮಾರ್ಪಣೆ ಮಾಡಬೇಕಾದವರು ಮಣಿಶಲಾಕ, ಕಂದರ್ಪ. ಯಾಸ್ಕ ಸಗೋತ್ರಜರಿಗೆ ಸಂಕೇತನಾಮಗಳು ವೆಲಿಗೊಳ್ಳ, ವ್ಯಾಳಕೂಲಸ. ಆತ್ಮಾರ್ಪಣೆ ಮಾಡಬೇಕಾದವರು ಪೃಥ್ವೀದೇವಿ, ಪೃಥುನಾಮಗುಪ್ತ. ಯಾಜ್ಞವಲ್ಕ ಸಗೋತ್ರಜರಿಗೆ ಸಂಕೇತನಾಮಗಳು ಅಭಿಮಂಚಿ, ಅಭಿಮನ್ಯು, ಅಭಿಮುಂಚ. ಆತ್ಮಾರ್ಪಣೆ ಮಾಡಬೇಕಾದವರು ಧನಂದಾಂಬ, ಮೂಲಾರ್ಯ. ವಟುಕ ಸಗೋತ್ರಜರಿಗೆ ಸಂಕೇತನಾಮಗಳು ಅನುಮರ್ಷಣ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪ್ರೋಲ್ಲಾಸಿನಿ, ಪುಣ್ಯರಾಶಿ, ಗುಪ್ತ. ವರತಂತು ಸಗೋತ್ರಜರಿಗೆ ಸಂಕೇತನಾಮಗಳು ಮಾಸಂತ, ಮಾಶಾಂತ, ಮಾಂತ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಿಂಬಾಧರಿ, ಪೀನವಕ್ಷಾರ್ಯ. ವರುಣ ಸಗೋತ್ರಜರಿಗೆ ಸಂಕೇತನಾಮಗಳು ವೆಲಿಶಿಷ್ಟ, ವರುಣಶಿಲ, ಏಲಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಪಲ್ಲವಾಂಬ, ಭೋಗಾಖ್ಯ. ವಸಿಷ್ಠ ಸಗೋತ್ರಜರಿಗೆ ಸಂಕೇತನಾಮಗಳು ವಸ್ತಿಸ, ವಸ್ತ್ರಕುಲ, ವಸ್ತುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಹೇಮಾಂಗಿ, ಮತ್ಸ್ಯಧ್ವಚಾರ್ಯ. ವಾವಾದೇವ ಸಗೋತ್ರಜರಿಗೆ ಸಂಕೇತನಾಮಗಳು ಉಪನ, ಉಪಲಾಲ, ಉಪಮನ್ಯು, ಉಪನಾಹ್ವಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ದೇವಾಂಬ, ಭೋಗಾರ್ಯ. ವಾಯವ್ಯ ಸಗೋತ್ರಜರಿಗೆ ಸಂಕೇತನಾಮಗಳು ವೃಂಗಮ, ವ್ರಕ್ಕಾಲ, ವ್ರಕಶಿಷ್ಠ, ವೃಂಗಮೂಲ, ವೃಂಗಮ. ಆತ್ಮಾರ್ಪಣೆ ಮಾಡಬೇಕಾದವರು ಭೂಮಾಂಬ, ಬ್ರಹ್ಮಾರ್ಯ. ವಾಲ್ಮೀಕಿ ಸಗೋತ್ರಜರಿಗೆ ಸಂಕೇತನಾಮಗಳು ಸಾಂತಾಲ, ಶಾಂತಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿದುರಾಂಬ, ಮಾಧವಾರ್ಯ. ವಾಸುದೇವ ಸಗೋತ್ರಜರಿಗೆ ಸಂಕೇತನಾಮಗಳು ಭೀಮಶಿಷ್ಟ, ಭೀಮಶ್ರೇಷ್ಠ, ಭೀಮಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಭಯಾನ, ನಾಗಾರ್ಯ. ವ್ಯಾಸ ಸಗೋತ್ರಜರಿಗೆ ಸಂಕೇತನಾಮಗಳು ಧನದ, ಧನಗುಂಡ, ಧನಗು, ಧನಿಗುಳ್ಳ, ಧನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಮಂಜುವಾಣಿ, ಗುಣಪುಂಜ, ಗುಪ್ತ. ವಿಶ್ವಾಮಿತ್ರ ಸಗೋತ್ರಜರಿಗೆ ಸಂಕೇತನಾಮಗಳು ವಿಕ್ರಮಶಿಷ್ಟ, ವಿಕ್ರಮಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಂಬುಕಂಠಿ, ಕಪಿಲಾರ್ಯ.
ಕ್ಷೇನಸ ಗೋತ್ರಜರಿಗೆ ಸಂಕೇತನ ಮಗಳು ವಿಪರಿಶಿಷ್ಟ ಉಪರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸೋಮಪ್ರಭಾ ಸಿಂಹಧ್ವಜ. ವಿಷ್ಣು ವೃದ್ಧಸ ಗೋತ್ರಜರಿಗೆ ಸಂಕೇತನ ಮಗಳು ಪುಷ್ಪಾಲಕುಲ ಪಿಪ್ಪಲಾದಿ ಪೇಸಲ. ಆತ್ಮಾರ್ಪಣೆ ಮಾಡಬೇಕಾದವರು ವಾಸಂತಿಕ ಅರ್ಧನಾರೀಶ. ವೈರೋಹಿತ್ಯಸ ಗೋತ್ರಜರಿಗೆ ಸಂಕೇತನ ಮಗಳು ವಸಂತಕುಲ ವಸಂತಕಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪಿಪ್ಪಲಾಂಬ ನಾಗಧ್ವಜ. ಶರಭಂಗಸ ಗೋತ್ರಜರಿಗೆ ಸಂಕೇತನ ಮಗಳು ಕ್ರಮಶಿಷ್ಠ ಕಾಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ನೀಲವೇಣಿ ಭಾನುಗುಪ್ತ. ಶಾಂಗ್ರವಸ ಗೋತ್ರಜರಿಗೆ ಸಂಕೇತನ ಮಗಳು ಗೋಂಡಕ ಗುಂಡಕ ಗುಂಡುಕುಲ. ಅಗ್ನಿಪ್ರವೇಶ ಮಾಡಬೇಕಾದವರು ಕೃಷ್ಣಾಂಬ ನಾಗಾರ್ಯ. ಶುಕ್ಲಸ ಗೋತ್ರಜರಿಗೆ ಸಂಕೇತನ ಮಗಳು ಮುಷ್ಟಿ ಶ್ರೀಸಾಳ್ಳ ಶ್ರೀಶಾಲ ಶ್ರೀಕಾಳ್ಳ ಶಿರಿಸಾಲ ಶಿರಿಪೆಳ್ಳ. ಅಗ್ನಿಪ್ರವೇಶ ಮಾಡಬೇಕಾದವರು ವಿನ್ನಮಾಂಬ ವಿಶ್ವನಾಥ. ಶ್ರೀಧರಸ ಗೋತ್ರಜರಿಗೆ ಸಂಕೇತನ ಮಗಳು ಶ್ರೀಶಿಷ್ಠ ಶಿರಿಶಿಷ್ಠ. ಅಗ್ನಿಪ್ರವೇಶ ಮಾಡಬೇಕಾದವರು ನವನೀತಾಂಗಿ ವಿನ್ನಾರ್ಯ. ಶ್ರೀವತ್ಸಸ ಗೋತ್ರಜರಿಗೆ ಸಂಕೇತನ ಮಗಳು ಶ್ರೀಲಕುಲ ಶ್ರೀರಂಗ ಚಿಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪ್ರಭಾವತಿ ಪ್ರದ್ಯುಮ್ನ. ಶಾಚೇಯಸ ಗೋತ್ರಜರಿಗೆ ಸಂಕೇತನ ಮಗಳು ಇಲಮಂಚಿ ಯಲಮಂಚಿ ಹೇಲಮಂಚಿ ತುಲಮಂಚಿ. ಆತ್ಮಾರ್ಪಣೆ ಮಾಡಬೇಕಾದವರು ಮೇಧಾಂಬ ವೀರಭದ್ರ. ಶೌನಕಸ ಗೋತ್ರಜರಿಗೆ ಸಂಕೇತನ ಮಗಳು ಕಮಲಕುಲ ತ್ರಿಕಶಿಷ್ಟಕುಲ ಶನಕಾಲಕುಲ ಶೌನಕ. ಅಗ್ನಿಪ್ರವೇಶ ಮಾಡಬೇಕಾದವರು ಗಂಗಾ ಭವಾನಿ ವಿದ್ಯಾಧರ ಗುಪ್ತ. ಶಾಂಡಿಲ್ಯಸ ಗೋತ್ರಜರಿಗೆ ಸಂಕೇತನ ಮಗಳು ತುಪ್ಪಾಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪುಷ್ಪದಾಂಬ ವಿದಾರ್ಯ ಗುಪ್ತ. ಸನಕಸ ಗೋತ್ರಜರಿಗೆ ಸಂಕೇತನ ಮಗಳು ಸಾನಾ ಸನ್ನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಂದರೀ ದೇವಿ ಜೀಮೂತಾರ್ಯ. ಸನಂದಸ ಗೋತ್ರಜರಿಗೆ ಸಂಕೇತನ ಮಗಳು ಸೋಮಶಿಷ್ಟ ಸಂಶೆಟ್ಲ. ಅಗ್ನಿಪ್ರವೇಶ ಮಾಡಬೇಕಾದವರು ಉತ್ಪಲಾಕ್ಷಿ ಪಂಡಿತಾರ್ಯ. ಸನತ್ಕುಮಾರಸ ಗೋತ್ರಜರಿಗೆ ಸಂಕೇತನ ಮಗಳು ಢಂಕಾರಕುಲ ಢಂಕಾರಕುಲ ಮುದ್ದುಕುಲ. ಅಗ್ನಿಪ್ರವೇಶ ಮಾಡಬೇಕಾದವರು ರಾಜಮುಖಿ ರಾಜೇಶ್ವರ. ಸೌವರ್ಣಸ ಗೋತ್ರಜರಿಗೆ ಸಂಕೇತನ ಮಗಳು ಸುಸಾಳ್ಳ ಸಕಾಳ್ಳ ಸುಸೋಳ್ಳ ಸುಶಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಲೀಲಾವತಿ ಜನಾರ್ದನ ಗುಪ್ತ. ಸಂವರ್ತಕಸ ಗೋತ್ರಜರಿಗೆ ಸಂಕೇತನ ಮಗಳು ರೆಂಟಕುಲ ರೆಂಟಸ. ಅಗ್ನಿಪ್ರವೇಶ ಮಾಡಬೇಕಾದವರು ಪದ್ಮಗಂಧಿ ಬಾಲಭಾನುಗುಪ್ತ. ಸತ್ಯವ್ರತಸ ಅಥವಾ ಸತ್ಯಸ ಗೋತ್ರಜರಿಗೆ ಸಂಕೇತನ ಮಗಳು ಚಿಂತಕ ಚಿಂತ್ಯ ಚಿಂತಮ ಚಿಂತಶಿಷ್ಟ ಚಿಂತಾಲ ಅಂದಿರ. ಅಗ್ನಿಪ್ರವೇಶ ಮಾಡಬೇಕಾದವರು ಚಿತ್ರಾಂಗಿ ವಿನ್ನವರೇಣ್ಯ ಗುಪ್ತ. ಸುಕಾಂಚನಸ ಗೋತ್ರಜರಿಗೆ ಸಂಕೇತನ ಮಗಳು ಪುನೀತ ಪುಚ್ಚಕುಲ ಪುಚ್ಚಕಶಿಲ ಪೌಚಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸತ್ಯವತಿ ಸತ್ಯಸಂಧ. ಸುತೀಕ್ಷ್ಣಸ ಗೋತ್ರಜರಿಗೆ ಸಂಕೇತನ ಮಗಳು ದಂತಕುಲ ದೊಂತಕುಲ ದ್ಯಂತಕುಲ ದ್ವಂತಕುಲ ದಂತಕುಲ ದೇವಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಾಂಬ ಜಲಧಾರ್ಯ. ಸುಬ್ರಹ್ಮಣ್ಯ ಸಗೋತ್ರಜರಿಗೆ ಸಂಕೇತನ ಮಗಳು ಚಂದ ಚಂದನ ಸ್ನಿಗ್ಧ. ಆತ್ಮಾರ್ಪಣೆ ಮಾಡಬೇಕಾದವರು ಚಪಲಾಕ್ಷಿ ಸಿಂಹಮುಖ. ಸುವರ್ಣ ಸಗೋತ್ರಜರಿಗೆ ಸಂಕೇತನ ಮಗಳು ಪ್ರೌಢಯಾಚ ಪ್ರೌಢಶಿಲ ಪ್ರೌಢಯಾಚ ಪ್ರಾಣಯಾಜ ಪೋಲುಯಾಚ ಪ್ರಯನಸ. ಅಗ್ನಿಪ್ರವೇಶ ಮಾಡಬೇಕಾದವರು ಪದ್ಮಾಕ್ಷಿ ಮೇಘಸೇನ. ಸುಂದರ ಸಗೋತ್ರಜರಿಗೆ ಸಂಕೇತನ ಮಗಳು ಇನಕುಲ ಇನಕಾಲ ವಿನಿಕೋಲ. ಅಗ್ನಿಪ್ರವೇಶ ಮಾಡಬೇಕಾದವರು ಪಾವನೀದೇವಿ ಚಂದ್ರಬಾಣ. ಸೌಪರ್ಣ ಸಗೋತ್ರಜರಿಗೆ ಸಂಕೇತನ ಮಗಳು ಬುಧುರಕುಲ ಬುಧುರುಕ್ಸ ಬುಧರ್ಕುಲ ಬುಧರಕುಲ ಬುಧರ. ಆತ್ಮಾರ್ಪಣೆ ಮಾಡಬೇಕಾದವರು ಮಣಿಮಾಲ ಗಣಮುಳಾರ್ಯ. ಸೌಮ್ಯ ಸಗೋತ್ರಜರಿಗೆ ಸಂಕೇತನ ಮಗಳು ಹಸ್ತಿಕುಲ ಹಸ್ತಿಕ. ಆತ್ಮಾರ್ಪಣೆ ಮಾಡಬೇಕಾದವರು ದಾವನದೇವಿ ನಿರ್ಜಲಸೇನ. ಹರಿವಲ್ಕ್ಯ ಸಗೋತ್ರಜರಿಗೆ ಸಂಕೇತನ ಮಗಳು ಕುರಟ ಕೋರಟ ಕಪಟ. ಅಗ್ನಿಪ್ರವೇಶ ಮಾಡಬೇಕಾದವರು ಕುಮುದವಲ್ಲಿ ಸುದರ್ಶನ ಶ್ರೇಷ್ಠಿ ಎಂದು ಭಾಸ್ಕರಾಚಾರ್ಯರು 102 ಗೋತ್ರಗಳ ಆರ್ಯವೈಶ್ಯರ ಋಷಿಗೋತ್ರಗಳನ್ನು ನೂತನವಾಗಿ ಏರ್ಪಡಿಸಿದ ಸಂಕೇತನಾಮಗಳನ್ನು ಮತ್ತು ಅಗ್ನಿಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ನಾಮಧೇಯಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಆನಂತರ ಆರ್ಯವೈಶ್ಯರು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಸಂಕೇತನಾಮಗಳಾದ ಪ್ರಾಕೃತ ಗೋತ್ರಗಳನ್ನು ಹೇಳಿಕೊಳ್ಳಬೇಕೆಂದು, ಶ್ರೌತ ಸ್ಮಾರ್ತಾದಿ ಸಕಲ ವೈದಿಕ ಕರ್ಮಗಳಲ್ಲಿ ಋಷಿಗೋತ್ರಗಳನ್ನು ಮಾತ್ರವೇ ಹೇಳಿಕೊಳ್ಳಬೇಕೆಂದು ಕಟ್ಟಳೆ ಹಾಕಿದರು. ಗುರುವರೇಣ್ಯರ ವಾಕ್ಯಗಳನ್ನು ಕೇಳಿದ ವೈಶ್ಯರು ಅವರ ಆದೇಶಗಳನ್ನು ಶಿರಸಾವಹಿಸುತ್ತೇವೆಂದು ನುಡಿದರು. ಆರ್ಯವೈಶ್ಯರ ಆತ್ಮತ್ಯಾಗ ಮುಹೂರ್ತ ನಿರ್ಣಯ, ಅಗ್ನಿಕುಂಡಗಳ ನಿರ್ಮಾಣ. ಅನಂತರ ಆದಿಭಾಸ್ಕರ ಗುರುವರೇಣ್ಯರು ಆರ್ಯವೈಶ್ಯರ ಅಗ್ನಿಪ್ರವೇಶಕ್ಕೆ ಮಾಘಶುದ್ಧ ಬಿದಿಗೆ ಗುರುವಾರದ ದಿನವೆಂದು ಮುಹೂರ್ತವೆಂದು ನಿರ್ಣಯಿಸಿದರು. ಬಳಿಕ ವೈಶ್ಯರನ್ನು ನೋಡಿ, ಓ ವೈಶ್ಯೋತ್ತಮರೇ, ಷಡ್ಯೋಜನ ವಿಸ್ತೀರ್ಣವಾದ ಬ್ರಹ್ಮಕುಂಡ ಪ್ರದೇಶದಲ್ಲಿ ಪೂರ್ವದಲ್ಲಿ ಕುಮಾರಸ್ವಾಮಿಗಾಗಿ ದೇವತೆಗಳಿಂದ ಅಗ್ನಿಚಕ್ರವು ಏರ್ಪಡಿಸಲ್ಪಟ್ಟಿತ್ತು. ಆ ಪ್ರದೇಶದಲ್ಲಿ ಹಸುಗಳನ್ನು ಅರ್ಪಿಸಿದವರು ತಪ್ಪದೇ ಪರಮಪದವನ್ನು ಹೊಂದಬಲ್ಲರು. ಆದ್ದರಿಂದ ನಮ್ಮ ಅಗ್ನಿಪ್ರವೇಶ ಮಹಾಯಜ್ಞಕ್ಕೆ ಅದುವೇ ಉಚಿತ ಸ್ಥಾನ ಎಂದು ಹೇಳಿ ಸ್ಥಳ ನಿರ್ದೇಶನ ಮಾಡಿದರು. ತರುವಾಯ ಮಲ್ಹರನೆಂಬ ಭಟನನ್ನು ಕರೆದು, ಎಲೈ ಮಲ್ಹರ,
ನಾನು ಹೇಳುವ ಪ್ರಕಾರ ನೀನಲ್ಲಿ ಅಗ್ನಿಕುಂಡಗಳನ್ನು ನಿರ್ಮಿಸು. ಮಧ್ಯಭಾಗದಲ್ಲಿ ಶ್ರೀ ವಾಸವಿ ಕನ್ಯಕೆಗೆ ಪ್ರಧಾನ ಕುಂಡ ನಿರ್ಮಾಣ ಮಾಡು. ಅದಕ್ಕೆ ಒಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಮತ್ತೊಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಪ್ರಧಾನ ಹೋಮಕುಂಡದ 4 ಮೂಲೆಗಳಲ್ಲಿ 4 ಕುಂಡಗಳನ್ನು, ಆ ಬಳಿಕ ವರ್ತುಲಾಕಾರದಲ್ಲಿ 16 ಕುಂಡಗಳನ್ನು, ಆ ಅಗ್ನಿಪ್ರವೇಶ ಶಾಲೆಯ 4 ಮೂಲೆಗಳಲ್ಲೂ 64 ಕುಂಡಗಳನ್ನು ನಿರ್ಮಿಸು. ಹಿಂದೆ ಬ್ರಹ್ಮದೇವನಿಂದ ಈ ವಿಧಾನದಲ್ಲಿಯೇ ಕುಂಡ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ಭಾಸ್ಕರಾಚಾರ್ಯರು ತಿಳಿಸಿಕೊಟ್ಟರು. ವಿಷ್ಣುವರ್ಧನನಿಗೆ ಶಾಪಪ್ರಾಪ್ತಿ. ಅಗ್ನಿಪ್ರವೇಶಕ್ಕೆ ಭಾಸ್ಕರಾಚಾರ್ಯರು ಸ್ಥಳ ನಿರ್ದೇಶನ ಮಾಡಿದ ಬಳಿಕ ಕೆಲವು ವೈಶ್ಯರು ವಾಸವಿ ಕನ್ಯಕೆಯನ್ನು ನೋಡಿ, ಅಮ್ಮ, ಕ್ರೂರಿಯಾದ ಚಕ್ರವರ್ತಿ ನಮ್ಮ ಅಗ್ನಿಪ್ರವೇಶ ವಾರ್ತೆಯನ್ನು ಕೇಳಿ ಮನಸ್ಸನ್ನು ಬದಲಿಸಿಕೊಳ್ಳದೆ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಈ ಅಹಿಂಸಾ ವ್ರತ ದೀಕ್ಷೆಯನ್ನು ಹೇಗೆ ಪಾಲಿಸಬಲ್ಲೆವು? ನಾವು ಅಹಿಂಸಾ ವ್ರತ ದೀಕ್ಷಾಬದ್ಧರಾಗಿ ಸುಮ್ಮನಿದ್ದು ಬಿಟ್ಟರೆ ಆರ್ಯವೈಶ್ಯ ಕುಲವು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ವಾಸವಿ ಕನ್ಯಕೆಯು ಅವರನ್ನು ನೋಡಿ, ಸೋದರರೇ, ಧೈರ್ಯಗುಂದದಿರಿ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಘೋರ ತಪಶ್ಚರ್ಯೆಯಲ್ಲಿದ್ದ ವೇದವತಿಯನ್ನು ರಾವಣಾಸುರನು ಬಲಾತ್ಕಾರವಾಗಿ ಹಿಡಿಯಲು ಹೋದಾಗ ಆಕೆ ಅವನನ್ನು ಕಂಡು, ಎಲೈ ಧರ್ಮದ್ವೇಷಿ, ನನ್ನ ಈ ಶರೀರವನ್ನು ಯೋಗಾಗ್ನಿಯಲ್ಲಿ ದಗ್ಧವಾಗಿಸಿಕೊಂಡು ಬರಲಿರುವ ಜನ್ಮದಲ್ಲಿ ನಿನ್ನ ಗ್ರಹದಲ್ಲೇ ಪ್ರಭವಿಸಿ ನಿನ್ನನ್ನು ನಿನ್ನ ಪುತ್ರ ಬಂಧು ಮಿತ್ರ ಸಪರಿವಾರವಾಗಿ ಸರ್ವನಾಶ ಮಾಡುವೆನೆಂದು ಶಪಿಸಿ ಅಗ್ನಿಯಲ್ಲಿ ದಗ್ಧವಾಗಿ ಹೋದಳು. ಮಾನವತಿಯರಾದ ಸ್ತ್ರೀಯರು ಪಾಪಾತ್ಮರ ದುರ್ವರ್ತನೆಯನ್ನು ಸಹಿಸರು. ಹಾಗೆಯೇ ಪಾಪಾತ್ಮನಾದ ವಿಷ್ಣುವರ್ಧನನ ಕೆಡುದೃಷ್ಟಿಯು ಸೋಂಕಿದ ನನ್ನೀ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸಿಬಿಡುವೆನು. ಆ ದುಷ್ಟ ಸಾರ್ವಭೌಮನು ಪೆನುಗೊಂಡೆ ಪಟ್ಟಣಕ್ಕೆ ಸಮೀಪಿಸಲಾರನು ಎಂದು ವಾಸವಿ ನುಡಿಯುತ್ತಿರಲು ಆಕಾಶದಿಂದ ಒಂದು ದಿವ್ಯವಾಣಿ, ಓ ವೈಶ್ಯವರರೇ, ಶ್ರೀ ವಾಸವಿ ಕನ್ಯಕಾದೇವಿಯ ಅಗ್ನಿಪ್ರವೇಶ ವಾರ್ತೆಯು ವಿಷ್ಣುವರ್ಧನನ ಕಿವಿಯ ಮೇಲೆ ಬಿದ್ದೊಡನೆಯೇ ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತ ಶಿಖರದಂತೆ ಅವನ ಶಿರಸ್ಸು ಸಹಸ್ರ ಹೋಳಾಗಿ ಬಿಡುವುದು. ಇದು ಸತ್ಯ, ಇದು ಸತ್ಯ ಎಂದು ದಶ ದಿಶೆಗಳಲ್ಲಿ ಘೋಷಣೆಯು ಮೇಘ ಗಂಭೀರ ನಿಸ್ವನದಿಂದ ಕೇಳಿಸಿತು. ಆ ನುಡಿಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಪರಮ ಆಶ್ಚರ್ಯಭರಿತರಾದರು. ವಾಸವಿ ದೇವಿಯ ಮಹಿಮೆಯನ್ನು ಕೀರ್ತಿಸುತ್ತಾ ಆ ವೈಶ್ಯರು ಭಾಸ್ಕರ ದೇಶಿಕರ ಬಳಿ ಸಾರಿ ವೀರ ಕಂಕಣಗಳನ್ನು ಕಟ್ಟಿಸಿಕೊಂಡು ತಾಂಬೂಲವನ್ನು ಸ್ವೀಕರಿಸಿ ಸಂತೋಷಯುಕ್ತರಾಗಿ ಪಂಡಿತ ಕವಿ ಸ್ತೋತ್ರ ಪಾಠಕಾದಿಗಳಿಂದ ಕೀರ್ತಿಸಲ್ಪಡುತ್ತಾ ತಮ್ಮ ಗೃಹಗಳಿಗೆ ತೆರಳಿದರು. ಹೀಗೆಂದು ಮಣಿಗುಪ್ತಾದಿ ವೈಶ್ಯರಿಗೆ ಸಾಲಂಕಾಯನರು ಹೇಳುತ್ತಿರಲು ಅವರು ಆ ಗುರುವರೇಣ್ಯರನ್ನು ಕುರಿತು, ಆಚಾರ್ಯ ಸತ್ತಮ, ಆರ್ಯವೈಶ್ಯರು ಹೀಗೆ ಅಗ್ನಿಪ್ರವೇಶ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮಕೇಸರಿಯು ಅವನ ಸೈನಿಕರೂ ನೋಡುತ್ತಾ ಸುಮ್ಮನಿದ್ದರೆ ಅವರೇನು ಮಾಡಿದರು ಎಂದು ಪ್ರಶ್ನಿಸಿದರು. ಆಗ ಸಾಲಂಕಾಯನರು, ಹೇ ವೈಶ್ಯೋತ್ತಮರೇ, ಸಾರ್ವಭೌಮನಿಂದ ಕಾವಲಿಗಿರಿಸಲ್ಪಟ್ಟ ಸೈನಿಕರೆಲ್ಲರೂ ವೈಶ್ಯರ ತ್ಯಾಗ ನಿರತಿಯಿಂದ ಪ್ರಭಾವಿತರಾಗಿ ವಾಸವಿ ಭಕ್ತರಾಗಿ ಪರಿವರ್ತಿತರಾದರು. ಅವರು ತಮ್ಮ ನಾಯಕನಾದ ವಿಕ್ರಮಕೇಸರಿಯ ಆಜ್ಞೆಗಳನ್ನು ತಿರಸ್ಕರಿಸತೊಡಗಿದರು. ಚಕ್ರವರ್ತಿಯ ನಿರಂಕುಶತ್ವವನ್ನು ಅಲ್ಲಗಳೆದರು. ಆಗ ವಿಕ್ರಮಕೇಸರಿಯು ತನಗೆ ವಿಧೇಯರಾಗಿರುವ ದೂತರ ಮೂಲಕ ವೈಶ್ಯರ ಅಗ್ನಿಪ್ರವೇಶವನ್ನು ಕುರಿತ ವಾರ್ತೆಯನ್ನು ವಿಷ್ಣುವರ್ಧನ ಚಕ್ರವರ್ತಿಗೆ ಹೇಳಿ ಕಳುಹಿಸಿದನು. ಅವನು ಭೇದೋಪಾಯದಿಂದ ವಾಸವಿ ಬಾಲೆಯನ್ನು ಬಂಧಿಸಿ ತನ್ನ ಪ್ರಭುವಿಗೆ ಸಮರ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಸಮಯವನ್ನು ಎದುರ ನೋಡತೊಡಗಿದನು ಎಂದು ಹೇಳಿದರು. ಮಣಿಗುಪ್ತಾದಿಗಳು ಇಮ್ಮಡಿಗೊಂಡ ಕುತೂಹಲದಿಂದ ಸಾಲಂಕಾಯನರ ಕಥನವನ್ನು ಆಲಿಸತೊಡಗಿದರು. ಇಲ್ಲಿಗೆ ವಾಸವಿ ಕನ್ಯಕಾದೇವಿ ಪುರಾಣದ 13ನೇ ಅಧ್ಯಾಯವು ಸಂಪನ್ನವಾಯಿತು. ಜೈ ವಾಸವಿ.